स्यादेतत् सा ईशता अनुपपन्नैव इति तर्कः अनुमानं वा नाद्यः एकस्य श्रुतिसिद्धत्वेन विपर्ययपर्यवस्थान अनुपपत्तेः न द्वितीयः जीवैकतायाः भवतामसिद्धत्वात् यदि पदवैयर्थ्याच्च इति मैवं यस्य जीवैक्यं सिद्धं तस्य अनीशता विषय स्वार्थानुमान आपादनस्य अभिमतत्वात् तर्कपक्षेपि न दोषः श्रुतीनाम् ऐक्यपरत्व अभावात् इत्याशयवानाः ईशत्वेनैव इति ಸ್ವಲ್ಪ ಇದನ್ನು ನಾವು ಅನುಸಂಧಾನ ಮಾಡಬೇಕು. ಏನಂದರೆ ನೀವು ಹಿಂದೆ ಹೇಳುವಾಗ ಜೀವ ಪರಮಾತ್ಮ ಇವರಿಬ್ಬರಲ್ಲಿ ಅಭೇದ ಹೇಳಲಿಕ್ಕೆ ಅವಕಾಶನೇ ಇಲ್ಲ. ಯಾಕೆ ಅಂದರೆ ಪರಮಾತ್ಮನಲ್ಲಿ ಈಶತಾ ಇದೆ, ಜೀವನಲ್ಲಿ ಈಶತಾ ಇಲ್ಲ. ಈಶತಾ ಅಂದರೆ ಸಾಮರ್ಥ್ಯ ಅಂತ ಅರ್ಥ. ಜೀವನಲ್ಲಿ ಈಶತ್ವ ಅಂದರೆ ನಿಯಮನ ಸಾಮರ್ಥ್ಯ, ಅಚಿಂತ್ಯ ಶಕ್ತಿ, ನಿಯಮನ ಸಾಮರ್ಥ್ಯ ಅದು ದೇವರಲ್ಲಿದೆ, ಜೀವನಲ್ಲಿ ಅದು ಇಲ್ಲ. ಜೀವಬ್ರಹ್ಮನು ಒಂದೇ ಅಂತ ಆಗಲಾರರು. ಈಶತ್ವ ಇವನಲ್ಲಿರೋದು, ಜೀವನಲ್ಲಿ ಇಲ್ಲದೆ ಇರೋದು ಇದಕ್ಕೆ ಕಾರಣ ಅಲ್ವಾ? ಆದ್ದರಿಂದ ಜೀವನಿಗೆ ಈಶತ್ವ ಅನ್ನೋದು ಅನುಪಪನ್ನ ಅಂತ ಹೇಳಿದರು. ಅನೀಶಸ್ಯ ಈಶತಾ ಇತ್ಯೇವ ವಿರುದ್ಧಂ ಸರ್ವಮಾನತಃ. ಅನೀಶನಾದವನಿಗೆ ಈಶತ್ವವನ್ನು ಹೇಳೋದಿದೆಯಲ್ಲ, ಇದು ಸಕಲ ಪ್ರಮಾಣದಿಂದ ವಿರುದ್ಧವಾಗ್ತದೆ ಅಂತ ತೋರಿಸಿದರು. ಅದಕ್ಕೆ ಹೇಳ್ತಾರೆ, ಈ ರೀತಿ ಈಶತ್ವ ಅನುಪಪನ್ನ ಅಂತ ನೀವೇನು ಅಂತಿರಲ್ಲ, ಇದು ತರ್ಕ ಮಾಡಿ ಹೇಳ್ತಿರೋ ಅಥವಾ ಅನುಮಾನ ಪ್ರಮಾಣದಿಂದ ಹೇಳ್ತಿರೋ ಅಂತ ಕೇಳಿದ್ರು ಬೇರೆ ವಾದಿಗಳು. ಅರ್ಥ ಗೊತ್ತಾಯ್ತಾ ಹೇಗೆ ವಿಕಲ್ಪ ಮಾಡ್ತಿದ್ದಾರೆ ಅಂತ? ಈಶತ್ವ ಜೀವನಿಗೆ ಕೂಡಲ್ಲ ಅಂತಂದ್ರೆ ಇಲ್ಲ ನೀವು. ಈಶತ್ವ ಜೀವನಿಗೆ ಕೂಡಲ್ಲ ಅಂತನ್ನೋದು ತರ್ಕನೋ ಅಥವಾ ಅನುಮಾನ? ಕೂಡಲ್ಲ ಅಂತ ಹೇಳಬೇಕಾದ್ರೆ ಒಂದ ತರ್ಕ ಹೇಳಬೇಕು, ಒಂದ ಅನುಮಾನ ಹೇಳಬೇಕು. ಎರಡರೊಳಗೆ ಯಾವುದು ನಿಮ್ಮ ಅಭಿಪ್ರೇತವಾದದ್ದು ಅಂತ ಪರವಾದಿಗಳು ಕೇಳ್ತಾರೆ. ನೀವು ಅದನ್ನು ತರ್ಕ ಅಂತ ಹೇಳಲಿಕ್ಕೂ ಬರಲ್ಲ. ಈಶತ ಜೀವಸ್ಯ ಅನುಪಪನ್ನ ಅನ್ನೋದನ್ನ ತರ್ಕ ಅಂತ ಹೇಳಿಕ್ ಬರಲ್ಲ. ಯಾಕೆ ಗೊತ್ತಾ? ಐಕ್ಯಸ್ಯ ಶ್ರುತಿಸಿದ್ಧತ್ವೇನ ವಿಪರ್ಯ ಪರ್ಯವಸಾನ ಅನುಪಪತ್ತೆ. ಜೀವಬ್ರಹ್ಮರ ಅಭೇದ ಅನ್ನೋದು ವೇದದಿಂದ ಸಿದ್ಧ ಆಗಿದೆ ಅಂತಾರೆ ಪರವಾದಿಗಳು. ಯಾವುದರಿಂದ ಸಿದ್ಧ ಆಗಿದೆ ಅಂತಾರೆ ಅವರು? ಯಾವುದು ವೇದದಿಂದಲೇ ಸಿದ್ಧ ಆಗಿಬಿಟ್ಟಿರ್ತದೆ ಅದನ್ನು ನೀವು ಮತ್ತೆ ಪುನಃ ತರ್ಕ ಅಂತ ಹೇಳಿದಾಗೆಲ್ಲ ವಿಪರ್ಯ ಪರ್ಯವಸಾನ ಮಾಡಬೇಕಾಗ್ತದೆ. ವಿಪರ್ಯ ಪರ್ಯವಸಾನ ಮಾಡುವಾಗ ಪ್ರಮಾಣ ವಿರೋಧ ಬಂತು ಅಂದರೆ ವಿಪರ್ಯ ಪರ್ಯವಸಾನ ಮಾಡಲಿಕ್ಕೆ ಬರಲ್ಲ. ನೋಡಿದ್ರ? ಆದ್ದರಿಂದ ಜೀವನಿಗೆ ಈಶತ್ವ ಅನುಪಪನ್ನ ಅನ್ನೋದನ್ನ ತರ್ಕ ಅಂತ ಹೇಳಲಿಕ್ಕೆ ಬರಲ್ಲ. ಇಲ್ಲ, ನಾವು ಅದನ್ನ ಅನುಮಾನ ಅಂತ ಹೇಳ್ತೀವಿ ಅಂತ ಅನ್ಬೇಕು. ಏನಂತ ಹೇಳ್ತೀವಿ ಅನ್ಬೇಕು? ಅನುಮಾನ ಅಂತ ಹೇಳ್ತೀವಿ ಅನ್ಬೇಕು. ಅನುಮಾನ ಅಂತ ಹೇಳಲಿಕ್ಕೂ ಬರಲ್ಲ. ನ ದ್ವಿತೀಯ. ನೋಡ್ರಿ ಅವರು ಹ್ಯಾಂಗ್ ಖಂಡನ ಮಾಡ್ತಾರೆ ಪರವಾದಿಗಳು. ಜೀವೈಕತಾಯ ಭವತಾಂ ಅಸಿದ್ಧತ್ವಾತ್. ಅನುಮಾನ ಅಂತ ಮಾಡಬೇಕಾದ್ರೆ ಜೀವನಿಗೆ ಈಶತ ಅನ್ನೋದು ಅನುಪಪನ್ನ ಅಂತ ಅನುಮಾನ ಮಾಡಿ ಹೇಳಬೇಕಾದ್ರೆ ಜೀವೈಕ್ಯತೆ ಅನ್ನೋದು ನಿಮಗೆ ಅಸಿದ್ಧ ಆಗಿದೆ. ಅಸಿದ್ಧವಾದದ್ದನ್ನ ಪಕ್ಷ ಮಾಡಲಿಕ್ಕೆ ಬರೋದಿಲ್ಲ. ದ್ವೈತ ಸಿದ್ಧಾಂತದೊಳಗೆ ಜೀವೈಕ್ಯ ಅನ್ನೋದು ಪ್ರಸಿದ್ಧನೋ ಅಸಿದ್ಧನೋ? ಹಾಗಾದ್ರೆ ಯಾವುದು ಅಸಿದ್ಧವೋ ಅದನ್ನು ಅನುಮಾನ ಹೇಗೆ ಮಾಡ್ತೀರಿ? ಯಾವುದು ಸಿದ್ಧವಿರ್ತದೋ ಆ ವಿಷಯದಲ್ಲಿ ಅನುಮಾನ ಮಾಡ್ಬೋದು. ಅಸಿದ್ಧ ವಿಷಯದಲ್ಲಿ ಅನುಮಾನ ಮಾಡಲಿಕ್ಕೂ ಕೂಡ ಅನುಮಾನ ಮಾಡಲಿಕ್ಕೆ ಬರಲ್ಲ.
ಮತ್ತು ಹಿಂದಿನ ಅನುವ್ಯಾಖ್ಯಾನದಲ್ಲಿ ಹೇಳುವಾಗ ಅನೀಶತಾ ಅನೀಶಶೇಷತಾ ಇತ್ಯೇವಂ ವಿರುದ್ಧಂ ಸರ್ವಮಾನತಃ ಅಂತ ಹೇಳುವಾಗ ಶೇಷತಾ ಅನುಪಪನ್ನೈವ ಯದಿ ಜೀವೈಕತಾಸ್ಯಹಿ ಅಂತಂದಿದ್ರಿ. ಅಲ್ಲಿ ಯತಿ ಅನ್ನೋ ಶಬ್ದ ಹಾಕಿದ್ದಾರೆ ಅನುವ್ಯಾಖ್ಯಾನ, ನೆನಪದನ? ಆ ಯತಿ ಅಂತ ಎಲ್ಲಿ ಹಾಕಿರ್ತಾರಲ್ಲ ಅಲ್ಲೆಲ್ಲ ತರ್ಕ ಅಂತ ಹೇಳಿ ಅರ್ಥ ಅಂತ. ಈ ಒಂದು ವೇಳೆ ಅಂತ ಮಾತಾಡ್ತಿರ್ತೇವಲ್ಲ ಕನ್ನಡದಲ್ಲಿ ನಾವು ಕೂಡ, ಒಂದು ವೇಳೆ ಹಿಂಗಾದ್ರೆ ಹಿಂಗಾಗ್ತದೆ ಅಂತ ಹೇಳ್ತಿರ್ತಾರಲ್ಲ. ಈ ಒಂದು ವೇಳೆ ಅಂತ ಕನ್ನಡದಲ್ಲಿ ಹೇಳೋದನ್ನೇ ಸಂಸ್ಕೃತದಲ್ಲಿ ಯದಿ ಅಂತ ಹೇಳ್ತಾರೆ. ಆ ಯದಿ ಅನ್ನೋ ಶಬ್ದ ಹಾಕಿ ಎಲ್ಲಿ ವಿವರಣೆ ಕೊಡ್ತಿರ್ತಾರೆ ಆ ಸ್ಥಳದಲ್ಲೆಲ್ಲ ತರ್ಕವೇ ಅದು ಅನುಮಾನ ಅನ್ನಲಿಕ್ಕಲ್ಲಿ ಅವಕಾಶ ಇಲ್ಲ. ಅದನ್ನೇ ಅಂತ ಅಲ್ಲ, ಇದು ಒಂದು ವೇಳೆ ಅನುಮಾನ ಅನ್ನೋದೇ ಅಭಿಪ್ರೇತರಾಗಿದ್ರೆ ಯದಿ ಪದನೇ ಇಲ್ಲಿ ಬರಬಾರ್ದಾಗಿತ್ತು. ಇಲ್ಲಿ ಯದಿ ಪದ ಹೇಳಿದಾರೋ ಇಲ್ಲೋ, ಅದರಿಂದಲೂ ಕೂಡ ಇದನ್ನು ನೀವು ಅನುಮಾನ ಅನ್ನಲಿಕ್ಕೆ ಬರಲ್ಲ. ಆದ್ದರಿಂದ ಈ ಜೀವನಿಗೆ ಈಶತ್ವ ಅನ್ನೋದೇ ಅನುಪಪನ್ನ ಅಂತ ಏನು ನೀವು ಹೇಳಿದ್ರಿ, ಅದು ತರ್ಕನೂ ಅಲ್ಲ ಅನುಮಾನನೂ ಅಲ್ಲ ಅಂತ ಆದಮೇಲೆ ಹೇಗೆ ಹೇಳಿದ್ರಿ ಅದನ್ನ? ಇದು ಪೂರ್ವ ಪಕ್ಷಿಗಳು ನಮ್ಮ ಮೇಲೆ ಮಾಡುವಂಥ ಆಕ್ಷೇಪ. ಇದಕ್ಕೆ ಉತ್ತರ ಕೊಡಲಿಕ್ಕೆ ಮೈವಂ ಅಂತ ಪ್ರಾರಂಭ ಆಯಿತು. ಮೈವಂ ನಾವು ಹೇಳೋದೇನು ಅಂತ ಸ್ಪಷ್ಟಪಡಿಸ್ತಾರೆ. ತರ್ಕ ಪಕ್ಷೇಪಿ ನ ದೋಷಃ ಅಂತಿದೆ. ನಾವು ಹೇಳೋದು ತರ್ಕನೇ. ನೋಡ್ರಿ, ಅದನ್ನು ಅಂಡರ್ಲೈನ್ ಮಾಡ್ರಿ, ಓದೋ ವಾಕ್ಯವನ್ನು. ಮೈವಂ ಯಸ್ಯ ಜೀವೈಕ್ಯಂ ಸಿದ್ಧಂ ಸ್ಯಾತ್ ತಸ್ಯ ಅನೀಶತಾ ವಿಷಯ ಸ್ವಾರ್ಥಾನುಮಾನ ಆಪಾದನಸ್ಯ ಅಭಿಮತತ್ವ ತರ್ಕ ಪಕ್ಷೇಪಿ ನ ದೋಷ. ನೋಡ್ರಿ, ಹೇಗೆ ವಿಭಾಗ ಮಾಡಿಬಿಟ್ರು ಜಯತೀರ್ಥರು. ಯಾರಿಗೆ ಜೈವೈಕ್ಯ ಈಗಾಗಲೇ ಸಿದ್ಧ ಆಗಿದೆ ಅವನ ಪ್ರಕಾರ ಅನೀಶತಾ ವಿಷಯಕ ಸ್ವಾರ್ಥಾನುಮಾನವನ್ನ ಆಪಾದನೆ ಮಾಡೋದರಲ್ಲಿ ತಾತ್ಪರ್ಯ ಇದೆ ನಮಗೆ. ಈಗ ಮಾಯಾವಾದಿಗಳಿಗೆ ಜೀವೈಕ್ಯ ಅನ್ನೋದು ಸಿದ್ಧ ಆಗ್ಯದೋ ಇಲ್ಲೋ? ಅವ್ರ ಪ್ರಕಾರ ಅವ್ರ ಜೀವೈಕ್ಯ ಸಿದ್ಧ ಆಗ್ಯದ ಅಂತ ಅಂದ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಅಂಥವರಿಗೆ ಒಂದು ವೇಳೆ ಜೀವೈಕ್ಯ ಸಿದ್ಧ ಆಗಿದೆ ಅಂತ ಇಟ್ಕೊಂಡಿದ್ರಿ ಅಂತಾದರೆ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಪ್ರಕಾರ ಸ್ವಾರ್ಥಾನುಮಾನ ಅಂತ ಮಾಡಿಕೊಳ್ಳುವಾಗ ಜೀವನಿಗೆ ಅನೀಶತ್ವ ಅನ್ನೋದು ಅಂದರೆ ಜೀವನಿಗೆ ಈಶತ್ವ ಉಪಪನ್ನ ಆಗಲ್ಲ ಅಂತ ಅವರಿಗೆ ನಾವು ಆಪಾದನೆ ಮಾಡ್ತೀವಿ. ಇಲ್ಲ, ಇದನ್ನು ತರ್ಕ ಅಂತ ಇಟ್ಕೊಂಡ್ರೂ ಕೂಡ ಯಾವ ದೋಷ ಇಲ್ಲ. ಅಲ್ಲ, ನಾವು ಹೇಳಿದ್ರಲ್ಲ ಇದನ್ನು ತರ್ಕ ಅಂತ ಇಟ್ಕೊಳ್ಳಿಕ್ಕೆ ಬರಲ್ಲ ಅಂತ. ಯಾಕೆಂದ್ರೆ ಐಕ್ಯ ಶುದ್ಧಿ ಸಿದ್ಧವಾಗಿರ್ತದೆ, ವಿಪರ್ಯ ಪರ್ಯವಸಾನ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ವಿ ಅಂತ ಅನ್ಬೇಕು. ಅದಕ್ಕೆ ಆಚಾರ್ಯರಂತಾರೆ ಶ್ರುತೀನ ಐಕ್ಯ ಪರತ್ವ ಅಭಾವಾದಿತ್ಯಾಶಯೇನ ವೇದಗಳು ಜೀವಬ್ರಹ್ಮ ಐಕ್ಯ ಪರಗಳು ಅಲ್ವೇ ಅಲ್ಲ. ಈ ಅಭಿಪ್ರಾಯದಿಂದಲೇ ಹೇಳ್ತಾ ಇದ್ದಾರೆ ಈಶತ್ವೇನೈವೇತಿ ಅನುವ್ಯಾಖ್ಯಾನ ಹೇಳಬೇಕು. ಈಶತ್ವೇನೈವ ವಿಜ್ಞಾತಂ ಅನೀಶತ್ವೇನ ಚೇತ್ ಶ್ರುತಿಃ ಅನೀಶತ್ವೇನ ವಿಜ್ಞಾತಂ ಈಶತ್ವೇನಾಥವಾದಿಶೇತ್ ಉಪಜೀವ್ಯ ವಿರೋಧೇನ ನೈವ ಮಾನತ್ವಮೇಷ್ಯತಿ. ನೋಡ್ರಿ, ನೀವೇನಂದ್ರಿ ಶ್ರುತಿಗಳೆಲ್ಲವೂ ಐಕ್ಯಪರವಾಗಿದೆ, ಅಂಥ ಶ್ರುತಿಸಿದ್ಧ ಐಕ್ಯ ಇರೋದರಿಂದ ತರ್ಕ ಮಾಡಿ ಹೇಳಲಿಕ್ಕೆ ಬರಲ್ಲ ನಿಮಗೆ ಅಂತ ಅಲ್ಲಿಗೆ ಹೋಗಿದ್ರಿ. ಪರ್ಯವಸಾನ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕಂದ್ರು ಶ್ರುತಿಗಳು ಐಕ್ಯಪರನೇ ಅಲ್ಲ ಅಂತ ಹೇಳ್ತಾರೆ. ಶ್ರುತಿಗಳಲ್ಲಿ ಎಲ್ಲಿಯೂ ಕೂಡ ಜೀವಬ್ರಹ್ಮರ ಐಕ್ಯವನ್ನ ಹೇಳೋದೇ ಇಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಬರೀತಾರೆ. ತ್ರೈವಿಧ್ಯಂ ಖಲು ಅತ್ರ ಸಂಭವತಿ. ಅಂಡರ್ಲೈನ್ ಮಾಡಿಕೊಡ್ರಿ, ಇದೆಲ್ಲ ಜಯತೀರ್ಥರ ಅದ್ಭುತವಾದ ವಿಮರ್ಶೆ. ತ್ರೈವಿಧ್ಯಂ ಖಲು ಅತ್ರ ಸಂಭವತಿ.
ಮೂರು ರೀತಿಯಾಗಿ ನಾವು ಮಾಯಾವಾದಿಗಳ ಜೊತೆಯಲ್ಲಿ ವಾದ ಮಾಡುವಾಗ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ತ್ರೈವಿಧ್ಯಂ ಅಂದರೆ ಮೂರು ರೀತಿ, ಮೂರು ಪ್ರಕಾರ. ಹೆಂಗೆ ಗಮನಿಸ್ರಿ. ಒನ್ ಪಾಯಿಂಟ್ ನಂಬರ್ 1, ಕದಾಚಿತ್ ಶ್ರುತಿ ಪ್ರಮಾಣಾಂತರೇಣ ಈಶತ್ವೇನೈವ ವಿಜ್ಞಾತಂ ಪರಮಾತ್ಮಾನಂ ಉದ್ದೇಶ್ಯ ಅನೀಶತ್ವೇನ ಪ್ರಮಿತ ಅನೀಶತ್ವ ಜೀವಭಾವೇನ ಆದಿಶೇತ್. 1 ಆಯ್ತಾ. ಪಾಯಿಂಟ್ ನಂಬರ್ 2, 2, ಕದಾಚಿತ್ ಅನೀಶತ್ವೇನ ಪ್ರಮಿತಂ ಜೀವಂ ಉದ್ದೇಶ್ಯ ಈಶತ್ವೇನ ಪ್ರಮಿತ ಈಶಭಾವ ಪರಮಾತ್ಮತ್ವೇನ ಉಪದಿಶೇತ್. 2. ಪಾಯಿಂಟ್ ನಂಬರ್ 3, ಕದಾಚಿತ್ ಉಭಾವಪಿ ತಥಾ ಪ್ರಮಿತೌ ಉದ್ದೇಶ್ಯ ಐಕ್ಯಂ ಉಪದಿಶೇತ್ ಇತಿ. 3 ಸರಿಯಾಗಿ ಗೊತ್ತಾಯ್ತಾ? 3 ಕೂಡ ಇಲ್ಲಿ ಪಾಯಿಂಟ್. ಏನು 3 ಪಾಯಿಂಟ್ನಲ್ಲಿ ಹೇಳಿಕೊಟ್ಟದ್ದು ಅಂದರೆ ಜಯತೀರ್ಥರು ಅವರಿಗೆ ಹೇಳ್ತಾರೆ, ಕದಾಚಿತ್ ಒಂದು ವೇಳೆ ಈ ಶ್ರುತಿಗಳಿದ್ದಾವಲ್ಲ, ವೇದಗಳು, ಅವು ಬೇರೆ ಯಾವುದೋ ಪ್ರಮಾಣದಿಂದ ಈಶತ್ವೇನ ತಿಳಿಯಲ್ಪಡುವಂತಹ ಪರಮಾತ್ಮನನ್ನು ಉದ್ದೇಶಿಸಿ ಅನೀಶತ್ವೇನ ತಿಳಿಯಲ್ಪಡುವ ಜೀವಭಾವವನ್ನೇನಾದರೂ ಆದೇಶ ಮಾಡೋದು ಅಂತಾದರೆ, ಪ್ರಮಾಣಾಂತರೇಣ ಅದು ಜೀವೈಕ್ಯವನ್ನು ತಿಳಿದಿರ್ತಾನೆ. ಅಂತಹ ಸಂದರ್ಭದಲ್ಲಿ ಶ್ರುತಿ ಅಂತಹ ಅನೀಶನ ಒಟ್ಟಿಗೆ ಈಶನ ಐಕ್ಯವನ್ನು ಆದೇಶ ಮಾಡೋದಾದರೆ 1. 2ನೇದು, ಅನೀಶತ್ವೇನೇ ಪ್ರಮಿತನಾದ ಜೀವನನ್ನು ಉದ್ದೇಶಿಸಿ ಈಶತ್ವೇನ ಪ್ರಮಿತನಾದ ಪರಮಾತ್ಮನ ಒಟ್ಟಿಗೆ ಐಕ್ಯವನ್ನು ಉಪದೇಶ ಮಾಡೋದಾದರೆ 2 ಆಯ್ತಾ. 3, ಎರಡೂ ಕೂಡ ಪ್ರಮಿತವೇ. ಜೀವನೂ ಪ್ರಮಿತ, ಪರಮಾತ್ಮನೂ ಕೂಡ ಪ್ರಮಿತ. ಇವರಿಬ್ಬರನ್ನೇ ಉದ್ದೇಶಿಸಿ ಐಕ್ಯವನ್ನು ಉಪದೇಶ ಮಾಡ್ತದೆ ಅಂತ ನೀವು ಹೇಳೋದಾದರೂ ಆ ಶ್ರುತಿಗಳು ಸರ್ವಥಾಪಿ ಉಪಜೀವ್ಯ ವಿರೋಧ ಪ್ರಸಂಗೇನ ನ ಐಕ್ಯೆ ಪ್ರಾಮಾಣ್ಯಂ ಅಶ್ನುತ ಇತಿ. ಯಾವ ತರಹ ವಿಚಾರ ಮಾಡಿದರೂ ಕೂಡ ಶ್ರುತಿ ಉಪಜೀವ್ಯ ವಿರೋಧ ಬಂದಾಗ ಐಕ್ಯದ ವಿಷಯದಲ್ಲಿ ಅದು ಪ್ರಮಾಣ ಅಂತ ಆಗುತ್ತೆ. ಉಪಜೀವ್ಯ ವಿರೋಧ ಬಂದಾಗ ಐಕ್ಯದ ವಿಷಯದಲ್ಲಿ ಅದು ಪ್ರಮಾಣ ಅಂತ ಆಗಲ್ಲ. ಉಪಜೀವ್ಯ ವಿರೋಧ ಅಂದರೆ ವೇದಗಳಿಗೆ ಉಪಜೀವ್ಯ ಅಂತ ಅನಿಸ್ಕೊಳ್ಳೋದಿಲ್ಲ, ಪ್ರತ್ಯಕ್ಷ. ಅಂಥ ಪ್ರತ್ಯಕ್ಷದ ವಿರೋಧ ಬರೋ ಪ್ರಸಂಗ ಬಂತು ಅಂದರೆ ಆವಾಗ ಐಕ್ಯದಲ್ಲಿ ಅದು ಪ್ರಮಾಣ ಆಗ್ಲಿಕ್ಕೆ ಅವಕಾಶನೇ ಇಲ್ಲ. ನೋಡ್ರಿ, ಯದತ್ರ ವಕ್ತವ್ಯಂ ತತ್ ಕಥಂ ಬ್ರಹ್ಮ ಇತಿ ತಜ್ಞೇಯಂ ಇತ್ಯಾದಿನ ವಕ್ಷ್ಯತೆ. ಇಲ್ಲಿ ಹೇಳಬೇಕಾದ ಇನ್ನೂ ಅನೇಕ ವಿಷಯಗಳನ್ನ ಕಥಂ ಬ್ರಹ್ಮ ತಜ್ಞೇಯಂ ಅಂತ ಮುಂದೆ ಒಂದು ಕಡೆ ಬರ್ತದೆ. ಅಲ್ಲಿ ಈ ವಿಷಯ ಸಾಕಷ್ಟು ಚರ್ಚೆ ಮಾಡಿ ತೋರಿಸ್ತಾರೆ. ಒಟ್ಟಾರೆ ಇದಿಷ್ಟೊಂದು ಅಭಿಪ್ರಾಯ ಇಷ್ಟೇ, ಶ್ರುತಿಗಳು ಐಕ್ಯಪರವಾಗ್ಲಿಕ್ಕೆ ಅವಕಾಶ ಇಲ್ಲ. ಐಕ್ಯಪರವಾಗಬೇಕಾದ್ರೆ, ಅದು ಐಕ್ಯಪರನೇ ಅಂತ ಆಗಬೇಕಾದ್ರೆ ಮತ್ತೊಂದು ಪ್ರಮಾಣದ ವಿರೋಧ ಬಾರದಂತೆ ವೇದಗಳ ವ್ಯಾಖ್ಯಾನ ಮಾಡಬೇಕಲ್ವಾ. ಇನ್ನೊಂದು ಪ್ರಮಾಣಗಳೆಲ್ಲವೂ ಉಪಜೀವ್ಯವಾದವು ಐಕ್ಯ ಇಲ್ಲ ಅಂತೇಳಿ ತೋರಿಸ್ತದೆ. ಪ್ರತ್ಯಕ್ಷಾದಿಗಳು ಐಕ್ಯ ಇಲ್ಲ ಅಂತ ತೋರಿಸಿದ ಮೇಲೆ ವೇದ ಮಾತ್ರ ಐಕ್ಯ ಇದೆ ಅಂತ ತೋರಿಸೋ ಹಂಗಾದರೆ ಉಪಜೀವ್ಯ ವಿರೋಧ ಬರ್ತದೋ ಇಲ್ಲೋ? ಅದನ್ನೇ ಹೇಳ್ತಾ ಇದ್ದಾರೆ. ಉಪಜೀವ್ಯ ವಿರೋಧ ಅನ್ನೋದು ಬರ್ತಾ ಇದೆ. ಆದ್ದರಿಂದಲೇ ಸರ್ವಥಾಪಿ ಉಪಜೀವ್ಯ ವಿರೋಧ ಪ್ರಸಂಗೇನ ನ ಐಕ್ಯ ಪ್ರಾಮಾಣ್ಯಂ ಅಶ್ನುತ ಇತಿ. ಉಪಜೀವ್ಯ ವಿರೋಧ ಬಂತು ಅಂದ್ರೆ ವೇದಗಳಿಗೆ ಆ ವಿಷಯದಲ್ಲಿ ಪ್ರಾಮಾಣ್ಯ ಇಲ್ಲ ಅಂತ ಹೇಳಿ ಅರ್ಥ. ಸರಿಯಾಗಿ ಅರ್ಥ ಆಗ್ತದ? ಸ್ವಲ್ಪ ಇದು ಸಣ್ಣ ಏನಾಯ್ತು? ಉಪಜೀವ್ಯವ ಶ್ರುತಿಗಳಿಂದ ಹೇಳಲ್ಪಡುವ ಅರ್ಥ
ಪ್ರತ್ಯಕ್ಷದಿಂದಲೂ ಒಂದು ಕಡೆಯಲ್ಲಿ ತೋರಿಸ್ತಾ ಇರ್ತದಲ್ಲ, ಪ್ರತ್ಯಕ್ಷದಿಂದ ತೋರಿಸೋ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಶ್ರುತಿ ಹೇಳೋ ಹಾಗೆ ಇಲ್ಲ ಎಂದು. ಅಂದ್ರೆ ಶ್ರುತಿಗಳು ಪ್ರತ್ಯಕ್ಷವನ್ನು ಉಪಜೀವಿಸಿಕೊಂಡು ಹೊರಟಿರ್ತಾವೆ. ಅತೀಂದ್ರಿಯ ವಿಷಯದಲ್ಲಿ ಬೇಡ, ಅತೀಂದ್ರಿಯ ವಿಷಯದಲ್ಲಿ ಇಲ್ಲ. ಆದ್ರೆ ಬೇರೆ ವಿಷಯದಲ್ಲೆಲ್ಲ ಪ್ರತ್ಯಕ್ಷವನ್ನು ಉಪಜೀವಿಸಿಕೊಂಡು, ಅಂದ್ರೆ ಪ್ರತ್ಯಕ್ಷಕ್ಕೆ ವಿರೋಧ ಬಾರದಂತೆಯೇ ಶ್ರುತಿಯನ್ನು ವ್ಯಾಖ್ಯಾನ ಮಾಡಬೇಕು. ಪ್ರತ್ಯಕ್ಷ ಅಂದ್ರೆ ಇಂದ್ರಿಯದಿಂದ ಸಾಕ್ಷಿಯಿಂದ ಬರೋ ಜ್ಞಾನಗಳೆಲ್ಲ ಪ್ರತ್ಯಕ್ಷ. ಸರಿ ಹೋಯ್ತಾ? ಅದಕ್ಕೆ ವೇದ ವ್ಯಾಖ್ಯಾನ ಮಾಡುವವರಿಗೆ ಶ್ರುತಿ ವಿರೋಧ ಬರದಂತೆ ವ್ಯಾಖ್ಯಾನ ಮಾಡಬೇಕು ಅನ್ನೋದು ಬಹಳ ಮಹತ್ತರವಾದ ಸಂಗತಿ. ಸರಿಯಾಗಿ ತಿಳಿತೋ ಇಲ್ಲೋ? ಅದನ್ನೇ ಹೇಳ್ತಾರೆ. ಅಲ್ವಾ? ಈಗ ಶ್ರುತಿಯಿಂದ ಏನೇ ವಿಷಯವನ್ನು ನೀವು ಸಾಧನೆ ಮಾಡೋದಾದ್ರೂ ಕೂಡ ಪ್ರತ್ಯಕ್ಷಕ್ಕೆ ವಿರೋಧವಾಗುವಂತೆ ವ್ಯಾಖ್ಯಾನ ಮಾಡಿಬಿಟ್ರೆ ಅಲ್ವಾ? ಯೋಚನೆ ಮಾಡ್ಬೇಕು. ಪ್ರತ್ಯಕ್ಷದಲ್ಲಿ ಕಾಣಿಸ್ತಾ ಇರೋ ವಿಷಯಗಳಿಗೆ ವಿರುದ್ಧವಾಗಂತೂ ಶ್ರುತಿ ಹೇಳಲಿಕ್ಕೆ ಸಾಧ್ಯ ಇಲ್ವಾ? ಹೌದು, ಅದು ಬಹಳ ಎಚ್ಚರಿಕೆಯಲ್ಲಿ ಹೇಳಿದ್ದಾರೆ. ಅದೇ ಇದು ನೋಡ್ರಿ, ವಕ್ಷತೆ ಇದು ಮೇನ್ ಪಾಯಿಂಟ್ ಇದೇನೆ. ಆ ಮೂರೂ ರೀತಿಯಾದ ವ್ಯಾಖ್ಯಾನ ಮಾಡುವಾಗಲೂ ಕೂಡ ಶ್ರುತಿಗಳಿಗೆ ಪ್ರತ್ಯಕ್ಷ ಉಪಜೀವಿ ಆಗಿರ್ತದೆ. ಆ ಪ್ರತ್ಯಕ್ಷದಲ್ಲಿ ಜೀವಬ್ರಹ್ಮರ ಐಕ್ಯ ಅನ್ನೋದು ಸರ್ವಥಾ ಅಲ್ಲ ಅಂತ ಗ್ರಹಿಸ್ತಾ ಇರ್ತದೆ. ಅದಕ್ಕೆ ವಿರುದ್ಧವಾಗಿ ಶ್ರುತಿ ಜೀವಬ್ರಹ್ಮರ ಐಕ್ಯವನ್ನು ಹೇಳ್ತದೆ ಅಂತ ನೀವು ವ್ಯಾಖ್ಯಾನ ಮಾಡಿಬಿಟ್ರೆ ಆ ವಿಷಯದಲ್ಲಿ ಶ್ರುತಿ ಪ್ರಾಮಾಣ್ಯ ಭಂಗ ಆಗ್ತದೆ. ಸರಿ ಹೋಯ್ತಾ? ಉಪಜೀವ್ಯ ಅಂದ್ರೆ ಅವಲಂಬಿಸೋದು. ಸರಿ ಹೋಯ್ತಾ? ಇದೆ ಚೇತ್ ಶ್ರುತಿ ರೀತಿ ದ್ವಿತೀಯಾರ್ಥೇಪಿ ಗ್ರಾಹ್ಯಂ. ಅಲ್ಲೇನಾಗಿದೆ? ಅನೀಶತ್ವೇನ ವಿಜ್ಞಾತಂ ಈಶತ್ವೇನಾಥವಾದಿಶೇತ್ ಅಂತ ಮುಂದೆ ಚೇತ್ ಶ್ರುತಿ ಅನ್ನೋದು ದ್ವಿತೀಯಾರ್ಥದಲ್ಲಿ ಇಟ್ಟುಕೊಳ್ಬೇಕು. ಅಂದ್ರೆ ಅನೀಶತ್ವೇನ ವಿಜ್ಞಾತಂ ಈಶತ್ವೇನಾಥವಾದಿಶೇತ್ ಚೇತ್ ಶ್ರುತಿ ಅಂತ ಅಲ್ಲಿಯೂ ಅನ್ವಯ ಮಾಡ್ಕೊಳ್ಬೇಕು ಅಷ್ಟೇ. ಆದಿಶೇತ್ ಇತಿ ಪ್ರಥಮಾರ್ಥೇಪಿ, ಹಂಗೆ ಚೇತ್ ಶ್ರುತಿ ಆದಿಶೇತ್ ಅದು ಮೊದಲಕ್ಕೂ ಇಟ್ಕೋಬೇಕು. ತೃತೀಯ ಪ್ರಕಾರೋಪಿ ಅಧ್ಯಾಹಾರ್ಯ, ಮೂರನೇ ಪ್ರಕಾರ ಇಲ್ಲಿ ಹೇಳಿಲ್ಲ, ಅದು ಜೈತೀರ್ಥರೇ ಹೇಳಿದ್ದು ಅಧ್ಯಾಹಾರ ಮಾಡಿಕೊಂಡ್ರೆ ಮೂರು ಪ್ರಕಾರಗಳು ತಿಳಿತಾವೆ. ಆವಾಗ ತರ್ಹಿ ಇತಿ ಪದಂ ಉಪಜೀವ್ಯೇ ತತ್ಪೂರ್ವಂ ಉಪಜೀವ್ಯ ವಿರೋಧೇನ ನೈವ ಮಾನತ್ವಮೇಷ್ಯತಿ ಅನ್ನೋದಕ್ಕಿಂತ ಮೊದಲು ತರ್ಹಿ ಉಪಜೀವ್ಯ ವಿರೋಧೇನ ನ ಐಕ್ಯ ಶ್ರುತಿ ಪ್ರಾಮಾಣ್ಯಂ ಅಶ್ನುತೆ ಅಂತ ಇಷ್ಟು ಅನುವ್ಯಾಖ್ಯಾನದ ಅರ್ಥ ಮಾಡ್ಕೊಂಡ್ಬಿಟ್ರೆ ಸ್ಪಷ್ಟ ಆಗ್ತದೆ ಅಂತಂದ. ಒಟ್ಟಾರೆ ತಾತ್ಪರ್ಯ, ವೇದಗಳಿಗೆ ಯಾವ ಕಾರಣದಿಂದಲೂ ಕೂಡ ಜೀವಬ್ರಹ್ಮರ ಐಕ್ಯದಲ್ಲಿ ಅಭಿಪ್ರಾಯ ಇರ್ಲಿಕ್ಕೆ ಅವಕಾಶ ಇಲ್ಲ. ಅದು ಉಪಜೀವ್ಯ ವಿರೋಧ ಬರ್ತದೆ ಅಂತ ತೋರಿಸೆ. ಇನ್ನು ನಾನು ಪರಮಾತ್ಮನಃ ಅಘಟಿತ ಘಟನಾ ಸ್ವರೂಪಯ ಶಕ್ತಿಯೈವ ಈಶತಾ ಅನೀಶತಯೋಃ ಏಕತ್ರ ಸಮಾವೇಶೋ ಭವಿಷ್ಯತಿ ತತ್ ಕಥಂ ಉಪಜೀವ್ಯ ವಿರೋಧಃ ಇತ್ಯತಃ ಅತಯೇವ ಹೇಳಬೇಕು. ಅತಯೇವೇಶಿತ ಸಿದ್ಧೇರ್ನ ಕಿಂಚಿತ್ ಶಕ್ಯಮಸ್ಯ ಚ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡ್ರಿ ಆಚಾರ್ಯ. ಪರಮಾತ್ಮನಲ್ಲಿ ಅಘಟಿತ ಘಟನಾ ಶಕ್ತಿ ಇರೋದು ಅಂತಾದ ಮೇಲೆ ಈಶತ್ವ ಮತ್ತು ಅನೀಶತ್ವ ಎರಡನ್ನೂ ಕೂಡ ದೇವರಲ್ಲಿ ಯಾಕೆ ಉಳಿಸಬಾರ್ದು? ಜೀವಬ್ರಹ್ಮರ ಐಕ್ಯವನ್ನೇ ಹೇಳಿ ಆ ಬ್ರಹ್ಮನಲ್ಲಿ ಈಶತ್ವನೂ ಇದೆ ಅನೀಶತ್ವನೂ ಇದೆ. ಹೆಂಗ್ ಕೂಡಿಸ್ತೀರಿ? ಅಘಟಿತ ಘಟನಾ ಶಕ್ತಿಯಿಂದ. ಹಿಂಗ್ ಮಾತಾಡ್ತಿರ್ತಾರೋ ಇಲ್ಲ, ಕೂಡಿಸಿಬಿಟ್ರೆ ಆಯ್ತು. ಈ ಸಂದರ್ಭದಲ್ಲಿ ಉಪಜೀವ ವಿರೋಧದ ಪ್ರಶ್ನೆ ಯಾಕೆ ಮಾಡ್ತೀರಿ ಅಂತ ಪೂರ್ವ ಪಕ್ಷಿಗಳು ವಾದ ಮಾಡಿದರು.
ಅದಕ್ಕೆ ಆಚಾರ್ಯ ಉತ್ತರ ಕೊಟ್ಟರು, ಅಘಟಿತ ಘಟನಾ ಶಕ್ತಿಗಳನ್ನು ಎಲ್ಲಂದ್ರಲ್ಲಿ ತಗೊಂಡೋಗಿ ಮಾತಾಡಬಾರ್ದು. ಅತಏವ ಈಶತಾ ಸಿದ್ಧೇಹೇ ನ ಕಿಂಚಿತ್ ಶಕ್ಯಮಸ್ಯ ಚ ಜೀವೈಕ್ಯಾದೇವ ಇತ್ಯರ್ಥ. ಜೀವೈಕ್ಯ ಇದೆ ಅಂತ ನೀವು ಅಂದದ್ರಿಂದಲೇನೆ ಈಶತ ಅಂದ್ರೆ ಉಕ್ತರೂಪ ಶಕ್ತಿ ಅಂದ್ರೆ ಕಿಂಚಿತ್ ಈಶತ ಅನೀಶತಯೋ ಏಕತ್ರ ಅವಸ್ಥಾನ. ಅವು ಅತ್ಯಂತ ವಿರುದ್ಧ ಧರ್ಮಗಳು. ಯಾವುದು? ಈಶತ್ವ ಮತ್ತು ಅನೀಶತ್ವ. ಅವು ಒಂದೇ ಕಡೆಯಲ್ಲಿ ಬರ್ಲಿಕ್ಕೆ ಅವಕಾಶ ಇಲ್ವೇ ಇಲ್ಲ. ಅದಕ್ಕೆ ಅಂತಾರೆ ಅತಯೇವ ಈಶತಾ ಸಿದ್ಧೇಹೇ ನ ಕಿಂಚಿತ್ ಶಕ್ಯಮಸ್ಯ ಚ. ಈಶತ್ವ ಸಿದ್ಧ ಆಗಿಬಿಟ್ಟಿದೆ ಅಂತಂದ ಮೇಲೆ ಅನೀಶತ್ವವನ್ನು ಒಪ್ಪಿಕೊಳ್ಳಿಕ್ಕೆ ಅವಕಾಶ ಇಲ್ಲೇ ಇಲ್ಲ. ಈಶತಾಯ ಪರಾಸ್ಯ ಶಕ್ತಿ ಇತ್ಯಾದಿ ಶ್ರುತಿ ಸಿದ್ಧತ್ವ. ಈಶತ್ವ ಅನ್ನೋದು ಪರಾಸ್ಯ ಶಕ್ತಿ ಅನ್ನೋ ವೇದದಿಂದ ಸಿದ್ಧ ಆಗಿಬಿಟ್ಟಿದೆ. ಪುನಃ ಮತ್ತೊಂದರಿಂದ ಅನೀಶತ್ವವನ್ನು ಒಪ್ಪಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅನೀಶತೆಯೂ ಪರಮಾತ್ಮನಲ್ಲಿ ಇದೆ ಅಂತ ಅಲ್ಲಿಗೆ ಬರಲ್ಲ. ಯಾಕೆಂದ್ರೆ ವೇದ ವಿರೋಧ, ವೇದ ಯಾವುದು ಪ್ರಮಾಣವಾಗಿ ಇಲ್ಲ, ಅದಕ್ಕೆ ಶ್ರುತಿ ಬಾಧಿತ ಅಂತ ಆಗ್ತದೆ. ಸರಿಯಾಗಿ ಗೊತ್ತಾಯ್ತಾ? ಮುಂದಿನ ನಾಳೆ ಮಾಡ್ತೀನಿ. ಹರಿವಿಟ್ಟಲ್ಲ.